ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. 34/2025 ಪ್ರಾತಃ ಮುರಳಿ. ಶುಭಾಬ ನೆನಪಿದ್ದಾರ? ಮುರಳಿಯ ಸಾರ: ಮಧುರ ಮಕ್ಕಳೇ, ತಂದೆಯು ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ. ನೀವೀಗ ಕನಿಷ್ಠರಿಂದ ಉತ್ತಮ ಪುರುಷಾರ್ಥರಾಗುತ್ತೀರಿ. ಎಲ್ಲರಿಗಿಂತ ಉತ್ತಮರು ದೇವತೆಗಳಾಗಿದ್ದೀರಾ. ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಇಲ್ಲಿ ನೀವು ಮಕ್ಕಳು ಯಾವ ಪರಿಶ್ರಮ ಪಡುತ್ತೀರಿ, ಅದು ಸತ್ಯುಗದಲ್ಲಿ ಇರುವುದಿಲ್ಲ. ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ, ಇಲ್ಲಿ ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ಆತ್ಮಾಭಿಮಾನಿಯಾಗಿ ಶರೀರವನ್ನು ಬಿಡುವುದು ಬಹಳ ಪರಿಶ್ರಮವಾಗುತ್ತದೆ. ಸತ್ಯುಗದಲ್ಲಿ ಪರಿಶ್ರಮವಿಲ್ಲದೆ ಕುಳಿತಂತೆ ಶರೀರವನ್ನು ಬಿಟ್ಟು ಬಿಡುತ್ತಾರೆ. ಈಗ ಇದೇ ಪರಿಶ್ರಮ ಹಾಗೂ ಅಭ್ಯಾಸ ಮಾಡುತ್ತೀರಿ. ನಾವು ಆತ್ಮಗಳಾಗಿದ್ದೇವೆ. ನಾವು ಈ ಹಳೆಯ ಪ್ರಪಂಚವನ್ನು, ಹಳೆಯ ಶರೀರವನ್ನು ಬಿಡಬೇಕಾಗಿದೆ, ಹೊಸದನ್ನು ತೆಗೆದುಕೊಳ್ಳಬೇಕಾಗಿದೆ. ಸತ್ಯುಗದಲ್ಲಿ ಈ ಅಭ್ಯಾಸದ ಅವಶ್ಯಕತೆ ಇರುವುದಿಲ್ಲ. ಇವತ್ತಿನ ಗೀತೆಯಾಗಿದೆ: ದೂರ ದೇಶದಲ್ಲಿರುವವರು ಪರದೇಶದಲ್ಲಿ ಬಂದರು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಪುನಃ, ಅಂದರೆ ಕಲ್ಪದ ನಂತರ ಅರಿತುಕೊಂಡಿದ್ದೀರಿ. ಇವರಿಗೆ ದೂರ ದೇಶದಲ್ಲಿರುವವರು ಪರದೇಶದಲ್ಲಿ ಬಂದಿದ್ದಾರೆಂದು ಹೇಳಲಾಗುತ್ತದೆ. ಇದು ಕೇವಲ ಅವರಿಗೊಬ್ಬಿಗಾಗಿಯೇ ಗಾಯನವಿದೆ. ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ. ಅವರು ವಿಚಿತ್ರನಾಗಿದ್ದಾರೆ. ಅವರಿಗೆ ಯಾವುದೇ ಚಿತ್ರವಿಲ್ಲ, ಅಂದರೆ ಶರೀರವಿಲ್ಲ. ಬ್ರಹ್ಮ ವಿಷ್ಣು ಶಂಕರನಿಗೆ ದೇವತೆಗಳೆಂದು ಕರೆಯಲಾಗುವುದು. ಶಿವ ಭಗವಾನು ವಾಚೆ ಎಂದು ಹೇಳಲಾಗುತ್ತದೆ. ಶಿವನು ಪರಮಧಾಮದಲ್ಲಿರುತ್ತಾರೆ. ಅವರನ್ನು ದುಃಖಧಾಮದಲ್ಲಿಯೇ ಕರೆಯುತ್ತಾರೆ, ಸುಖಧಾಮದಲ್ಲೆಂದೂ ಕರೆಯುವುದಿಲ್ಲ. ಅವರು ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಇದಂತೂ ಮಕ್ಕಳಿಗೆ ತಿಳಿದಿದೆ. ಸತ್ಯುಗದಲ್ಲಿ ಇಡೀ ವಿಶ್ವದಲ್ಲಿ ನೀವು ಪುರುಷೋತ್ತಮರಾಗುತ್ತೀರಿ. ಅಲ್ಲಿ ಮಧ್ಯಮ ಕನಿಷ್ಠರು ಇರುವುದಿಲ್ಲ. ಉತ್ತಮರಿಗಿಂತ ಉತ್ತಮ ಪುರುಷರು ಈ ಲಕ್ಷ್ಮೀನಾರಾಯಣರಾಗಿದ್ದಾರಲ್ಲವೇ. ಇವರನ್ನು ಈ ರೀತಿ ಮಾಡುವವರು ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆ ಎಂದು ಹೇಳಲಾಗುತ್ತದೆ. ಶ್ರೀ ಶ್ರೀ ಎಂದು ಆ ಶಿವತಂದೆಗೆ ಹೇಳಲಾಗುತ್ತದೆ. ಈಗಂತೂ ಸನ್ಯಾಸಿ ಮೊದಲಾದವರು ಸಹ ತಮಗೆ ಶ್ರೀ ಶ್ರೀ ಎಂದು ಹೇಳಿಕೊಳ್ಳುತ್ತಾರೆ. ಅಂದಾಗ ತಂದೆ ಬಂದು ಈ ಸೃಷ್ಟಿಯನ್ನು ಪುರುಷೋತ್ತಮವನ್ನಾಗಿ ಮಾಡುತ್ತಾರೆ. ಸತ್ಯುಗದಲ್ಲಿ ಇಡೀ ಸೃಷ್ಟಿಯಲ್ಲಿ ಉತ್ತಮರಿಗಿಂತ ಉತ್ತಮ ಪುರುಷರಿದ್ದಾರೆ. ಉತ್ತಮರಿಗಿಂತ ಉತ್ತಮರು ಮತ್ತು ಕನಿಷ್ಠರಿಗಿಂತ ಕನಿಷ್ಠರು. ಈ ಅಂತರವು ಈ ಸಮಯದಲ್ಲಿ ನೀವು ತಿಳಿದುಕೊಂಡಿದ್ದೀರಿ. ಕನಿಷ್ಠ ಮನುಷ್ಯರು ತಮ್ಮ ಕನಿಷ್ಠತೆಯನ್ನು ತೋರಿಸುತ್ತಾರೆ. ಈಗ ನೀವು ತಿಳಿದುಕೊಳ್ಳುತ್ತೀರಿ, ನಾವು ಏನಾಗಿದ್ದೆವು, ಈಗ ಪುನಃ ನಾವು ಸ್ವರ್ಗವಾಸಿ ಪುರುಷೋತ್ತಮರಾಗುತ್ತಿದ್ದೇವೆ. ಇದು ಸಂಗಮಯುಗವಾಗಿದೆ. ನಿಮಗೆ ಈ ಹಳೆಯ ಪ್ರಪಂಚವು ಹೊಸದಾಗಬೇಕೆಂದು ಖಾತ್ರಿ ಇದೆ. ಹಳೆಯದ್ರಿಂದ ಹೊಸದು, ಹೊಸದ್ರಿಂದ ಹಳೆಯದು ಅವಶ್ಯವಾಗಿ ಆಗುತ್ತದೆ. ಹೊಸ ಪ್ರಪಂಚಕ್ಕೆ ಸತ್ಯುಗವೆಂದು, ಹಳೆಯದಕ್ಕೆ ಕಲಿಯುಗವೆಂದು ಕರೆಯಲಾಗುತ್ತದೆ. ತಂದೆಯು ಸತ್ಯ ಚಿಹ್ನವಾಗಿದ್ದಾರೆ. ಸತ್ಯವನ್ನು ಹೇಳುವವರಾಗಿದ್ದಾರೆ. ಅವರಿಗೆ ಸತ್ಯವೆಂದು ಹೇಳುತ್ತಾರೆ. ಎಲ್ಲವೂ ಸತ್ಯವನ್ನೇ ತಿಳಿಸುತ್ತಾರೆ. ಈಶ್ವರ ಸರ್ವವ್ಯಾಪಿ ಎಂದು ಯಾವ ಮಾತನ್ನು ಹೇಳುತ್ತಾರೆಯೋ ಇದು ಅಸತ್ಯವಾಗಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಅಸತ್ಯವನ್ನು ಕೇಳಬೇಡಿ. ಹಿಯರ್ ನೋ ಇವಿಲ್, ಸಿ ನೋ ಇವಿಲ್. ರಾಜವಿದ್ಯೆಯ ಮಾತೇ ಬೇರೆಯಾಗಿದೆ. ಅದಂತೂ ಅಲ್ಪಕಾಲದ ಸುಖಕ್ಕಾಗಿಯೇ ಇದೆ. ಇನ್ನೊಂದು ಜನ್ಮವನ್ನು ತೆಗೆದುಕೊಂಡರೆ ಮತ್ತೆ ಹೊಸದಾಗಿ ಓದಬೇಕಾಗುತ್ತದೆ. ಅದು ಅಲ್ಪಕಾಲದ ಸುಖವಾಗಿದೆ. ಇದು 21 ಜನ್ಮ, 21 ಪೀಳಿಗೆಗಾಗಿ ವಿದ್ಯೆಯಾಗಿದೆ. ಪೀಳಿಗೆ ಎಂದು ವೃದ್ಧಾಪ್ಯಕ್ಕೆ ಹೇಳಲಾಗುತ್ತದೆ. ಅಲ್ಲೆಂದೂ ಅಕಾಲ ಮೃತ್ಯುವಾಗುವುದಿಲ್ಲ. ಇಲ್ಲಂತೂ ನೋಡಿ ಹೇಗೆ ಅಕಾಲ ಮೃತ್ಯುವಾಗುತ್ತಿರುತ್ತದೆ. ಜ್ಞಾನದಲ್ಲಿಯೂ ಸಹ ಸತ್ತು ಹೋಗುತ್ತಾರೆ. ನೀವೀಗ ಸತ್ತು ಹೋಗುವುದರಿಂದ ಬಿಟ್ಟು ಹೋಗ್ತಾರೆ ಜ್ಞಾನ. ನೀವೀಗ ಮೃತ್ಯುವಿನ ಮೇಲೆ ವಿಜಯವನ್ನು ಪಡೆಯುತ್ತಿದ್ದೀರಿ. ನಿಮಗೆ ತಿಳಿದಿದೆ ಅದು ಅಮರಲೋಕ, ಇದು ಮೃತ್ಯುಲೋಕವಾಗಿದೆ.
ಸತ್ಯುಗದಲ್ಲಿ ವೃದ್ಧರಾದಾಗ ನಾನು ಈ ಶರೀರವನ್ನು ಬಿಟ್ಟು ಹೋಗಿ ಚಿಕ್ಕ ಮಗುವಾಗುತ್ತೇನೆಂದು ಸಾಕ್ಷಾತ್ಕಾರವಾಗುತ್ತದೆ. ಆಯುಷು ಪೂರ್ಣವಾದಾಗ ಶರೀರವನ್ನು ಬಿಡುತ್ತಾರೆ. ಹೊಸ ಶರೀರ ಸಿಗೋದು ಒಳ್ಳೆಯದೇ. ಕುಳಿತಂತೆ ಖುಷಿಯಿಂದ ಶರೀರವನ್ನು ಬಿಟ್ಟು ಬಿಡುತ್ತಾರೆ. ಇಲ್ಲಂತೂ ಆ ಸ್ಥಿತಿಯಲ್ಲಿರುತ್ತಾ ಶರೀರ ಬಿಡುವುದು ಪರಿಶ್ರಮವಾಗುತ್ತದೆ. ಇಲ್ಲಿನ ಪರಿಶ್ರಮವು ಅಲ್ಲಿ ಸಾಧಾರಣ ಮಾತಾಗಿ ಬಿಡುತ್ತದೆ. ಇಲ್ಲಿ ದೇಹ ಸಹಿತವಾಗಿ ಏನೆಲ್ಲ ಇದೆಯೋ ಎಲ್ಲವನ್ನೂ ಮರೆಯಬೇಕಾಗಿದೆ. ತಮ್ಮನ್ನು ಆತ್ಮ ಎಂದು ತಿಳಿಯಬೇಕು ಮತ್ತು ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ. ಹೊಸ ಶರೀರವನ್ನು ಪಡೆಯಬೇಕಾಗಿದೆ. ಆತ್ಮವು ಸತೋಪ್ರಧಾನವಾಗಿದ್ದಾಗ ಸುಂದರ ಶರೀರವು ಸಿಕ್ಕಿತು. ಮತ್ತೆ ಕಾಮಚಿತ್ತೆಯನ್ನೇರುವುದರಿಂದ ತಮೋಪ್ರಧಾನ ಕಪ್ಪಾಗಿ ಬಿಟ್ಟಿದ್ದೀರಿ. ಆದ್ದರಿಂದ ಕಪ್ಪಾದ ಶರೀರವೇ ಸಿಗುತ್ತದೆ. ಸುಂದರದಿಂದ ಶ್ಯಾಮನಾಗಿ ಬಿಟ್ಟಿರಿ. ಕೃಷ್ಣನ ಹೆಸರಂತೂ ಕೃಷ್ಣನೆಂದೇ ಆಗಿದೆ. ಆದರೆ ಮತ್ತೆ ಶ್ಯಾಮ ಸುಂದರನೆಂದು ಏಕೆ ಹೇಳುತ್ತಾರೆ? ಚಿತ್ರಗಳಲ್ಲಿ ಕೃಷ್ಣನ ಚಿತ್ರವನ್ನು ಕಪ್ಪಾಗಿ ತೋರಿಸುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ. ಸತೋಪ್ರಧಾನರಾಗಿದ್ದಾಗ ಸುಂದರರಾಗಿದ್ದೆವು, ಈಗ ತಮೋಪ್ರಧಾನ ಕಪ್ಪಾಗಿ ಬಿಟ್ಟಿದ್ದೇವೆ. ಸತೋಪ್ರಧಾನನಿಗೆ ಪುರುಷೋತ್ತಮರೆಂತಲೂ ತಮೋಪ್ರಧಾನನಿಗೆ ಕನಿಷ್ಠರೆಂತಲೂ ಹೇಳುತ್ತಾರೆ. ತಂದೆಯೂ ಸಹ ಸದಾ ಪಾವನರಾಗಿದ್ದಾರೆ. ಅವರು ಎಲ್ಲರನ್ನೂ ಸುಂದರನಾಗಿ ಮಾಡುವುದಕ್ಕಾಗಿಯೇ ಬರುತ್ತಾರೆ. ಸುಂದರ ಯಾತ್ರಿಕನಲ್ಲವೇ? ಕಲ್ಪಕಲ್ಪವೂ ಬರುತ್ತಾರೆ. ಇಲ್ಲದಿದ್ದರೆ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಯಾರು ಮಾಡುತ್ತಾರೆ? ಇದಂತೂ ಪತಿತ ಚೀಚಿ ಪ್ರಪಂಚವಾಗಿದೆ. ಪ್ರಪಂಚದಲ್ಲಿ ಇದನ್ನಂತೂ ಯಾರೂ ತಿಳಿದುಕೊಂಡಿಲ್ಲ. ಈಗ ನಿಮಗೆ ತಿಳಿದಿದೆ. ತಂದೆಯು ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ. ಪುನಃ ದೇವತೆಗಳಾಗಲು ನಾವೇ ಬ್ರಾಹ್ಮಣರಾಗಿದ್ದೇವೆ. ನೀವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಿ. ಈಗ ಸಂಗಮಯುಗವೆಂದು ಪ್ರಪಂಚದವರಿಗೆ ತಿಳಿದಿಲ್ಲ. ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳೆಂದು ಬರೆದಿರುವುದರಿಂದ ಕಲಿಯುಗವು ಇನ್ನೂ ಮಗುವಾಗಿದೆ ಎಂದು ತಿಳಿಯುತ್ತಾರೆ. ಈಗ ನೀವು ಮನಸ್ಸಿನಲ್ಲಿ ತಿಳಿದುಕೊಳ್ಳುತ್ತೀರಿ, ನಾವಿಲ್ಲಿ ಉತ್ತಮರಿಗಿಂತಲೂ ಉತ್ತಮರು. ಕಲಿಯುಗಿ ಪತಿತರಿಂದ ಸತ್ಯುಗಿ ಪಾವನರು. ಮನುಷ್ಯರಿಂದ ದೇವತೆಗಳಾಗಲು ಬಂದಿದ್ದೇವೆ. ಗ್ರಂಥದಲ್ಲಿಯೂ ಕೊಳಕಾದ ವಸ್ತ್ರಗಳನ್ನು ಒಗೆಯದರೆಂದರೆ ಮಹಿಮೆಯಿದೆ. ಆದರೆ ಗ್ರಂಥವನ್ನು ಓದುವರೂ ಸಹ ಅರ್ಥವನ್ನು ತಿಳಿದುಕೊಂಡಿಲ್ಲ. ಈ ಸಮಯದಲ್ಲಿ ತಂದೆಯು ಬಂದು ಇಡೀ ಪ್ರಪಂಚದ ಮನುಷ್ಯ ಮಾತ್ರನ್ನು ಸ್ವಚ್ಛ ಮಾಡುತ್ತಾರೆ. ನೀವು ಆ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ತಂದೆಯ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ಈ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ. ತಂದೆಯೇ ಜ್ಞಾನ ಸಾಗರನಾಗಿದ್ದಾರೆ. ಅವರು ಸತ್ಯ ಚೈತನ್ಯ ಅಮರನಾಗಿದ್ದಾರೆ. ಪುನರ್ಜನ್ಮ ರಹಿತನಾಗಿದ್ದಾರೆ. ಶಾಂತಿಯ ಸಾಗರ, ಸುಖದ ಸಾಗರ, ಪವಿತ್ರತೆಯ ಸಾಗರನಾಗಿದ್ದಾರೆ. ಬಂದು ಈ ಆಸ್ತಿಯನ್ನು ಕೊಡಿ ಎಂದು ಅವರನ್ನೇ ಕರೆಯುತ್ತಾರೆ. ಆ ತಂದೆಯು ನಿಮಗೆ ಈಗ 21 ಜನ್ಮಗಳಿಗಾಗಿ ಆಸ್ತಿಯನ್ನು ಕೊಡುತ್ತಿದ್ದಾರೆ. ಇದು ಅವಿನಾಶಿ ವಿದ್ಯೆಯಾಗಿದೆ. ಓದಿಸುವವರು ಅವಿನಾಶಿ ತಂದೆಯಾಗಿದ್ದಾರೆ. ಅರ್ಧ ಕಲ್ಪ ನೀವು ರಾಜ್ಯವನ್ನು ಪಡೆಯುತ್ತೀರಿ. ನಂತರ ರಾವಣ ರಾಜ್ಯವಾಗುತ್ತದೆ. ಅರ್ಧ ಕಲ್ಪ ರಾಮರಾಜ್ಯ, ಇನ್ನರ್ಧ ಕಲ್ಪ ರಾವಣ ರಾಜ್ಯವಿರುತ್ತದೆ. ಪ್ರಾಣಕ್ಕಿಂತಲೂ ಪ್ರಿಯ ಒಬ್ಬರೇ ತಂದೆಯಾಗಿದ್ದಾರೆ. ಏಕೆಂದರೆ ಅವರೇ ನೀವು ಮಕ್ಕಳನ್ನು ಎಲ್ಲಾ ದುಃಖಗಳಿಂದ ಬಿಡಿಸಿ ಅಪಾರ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅವರು ನಮ್ಮ ಪ್ರಾಣಪ್ರಿಯ ಪಾರಲೌಕಿಕ ತಂದೆಯಾಗಿದ್ದಾರೆಂದು ನೀವು ನಿಶ್ಚಯದಿಂದ ಹೇಳುತ್ತೀರಿ. ಆತ್ಮಕ್ಕೆ ಪ್ರಾಣವೆಂದು ಹೇಳಲಾಗುತ್ತದೆ. ಎಲ್ಲಾ ಮನುಷ್ಯಾತ್ಮರು ಅವರನ್ನು ನೆನಪು ಮಾಡುತ್ತಾರೆ. ಏಕೆಂದರೆ ಅರ್ಧಕಲ್ಪಕ್ಕಾಗಿ ದುಃಖದಿಂದ ಬಿಡಿಸಿ ಶಾಂತಿ ಮತ್ತು ಸುಖವನ್ನು ಕೊಡುವವರು ಅವರೇ ಆಗಿದ್ದಾರೆ. ಅಂದ ಮೇಲೆ ಪ್ರಾಣಪ್ರಿಯರಾದರಲ್ಲವೇ? ನಿಮಗೆ ತಿಳಿದಿದೆ, ಸತ್ಯುಗದಲ್ಲಿ ನಾವು ಸದಾ ಸುಖಿಯಾಗಿರುತ್ತೇವೆ. ಉಳಿದೆಲ್ಲ ಆತ್ಮಗಳು ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಮತ್ತೆ ರಾವಣ ರಾಜ್ಯದಲ್ಲಿ ದುಃಖವು ಆರಂಭವಾಗುತ್ತದೆ. ದುಃಖ ಮತ್ತು ಸುಖದ ಆಟವಾಗಿದೆ. ಇಲ್ಲಿಯೇ ಈಗೀಗ ಸುಖವಿದೆ, ಈಗೀಗ ದುಃಖವಿದೆ ಎಂದು ಮನುಷ್ಯರು ತಿಳಿಯುತ್ತಾರೆ. ಆದರೆ ಇಲ್ಲ, ನಿಮಗೆ ತಿಳಿದಿದೆ, ಸ್ವರ್ಗವೇ ಬೇರೆ, ನರಕವೇ ಬೇರೆಯಾಗಿದೆ. ಸ್ವರ್ಗದ ಸ್ಥಾಪನೆಯನ್ನು ತಂದೆ ಹೃದಯರಾಮನು ಮಾಡುತ್ತಾರೆ. ರಾವಣನು ನರಕದ ಸ್ಥಾಪನೆ ಮಾಡುತ್ತಾನೆ. ಯಾರನ್ನು ವರ್ಷವೂ ಸುಡುತ್ತಾರೆ. ಆದರೆ ಏಕೆ ಸುಡುತ್ತಾರೆ? ರಾವಣನು ಯಾರು ಏನನ್ನೂ ತಿಳಿದುಕೊಂಡಿಲ್ಲ. ಎಷ್ಟೊಂದು ಖರ್ಚನ್ನು ಮಾಡುತ್ತಾರೆ. ರಾಮನ ಸೀತೆ ಭಗವತಿಯನ್ನು ರಾವಣನು ಅಪಹರಿಸಿಕೊಂಡು ಹೋದನೆಂದು ಎಷ್ಟೊಂದು ಕಥೆಗಳನ್ನು ಹೇಳುತ್ತಾರೆ. ಮನುಷ್ಯರು ಸಹ ಈ ರೀತಿಯಾಗಿರಬೇಕು ಎಂದು ತಿಳಿಯುತ್ತಾರೆ. ಈಗ ನೀವು ಎಲ್ಲರ ಪರಿಚಯವನ್ನು ತಿಳಿದುಕೊಂಡಿದ್ದೀರಿ. ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವಿದೆ. ಇಡೀ ವಿಶ್ವದ ಚರಿತ್ರೆ ಭೂಗೋಳವನ್ನು ಯಾವುದೇ ಮನುಷ್ಯರು ತಿಳಿದುಕೊಂಡಿರುವುದಿಲ್ಲ. ತಂದೆಗೆ ಗೊತ್ತಿದೆ. ಅವರಿಗೆ ವಿಶ್ವದ ರಚಯಿತನೆಂದು ಹೇಳುವುದಿಲ್ಲ. ವಿಶ್ವವು ಯಾವಾಗಲೂ ಇದ್ದೇ ಇದೆ. ತಂದೆಯು ಕೇವಲ ಬಂದು ಈ ಸೃಷ್ಟಿ ಚಕ್ರವು
ಹೇಗೆ ಸುತ್ತುತ್ತದೆ ಎಂದು ಜ್ಞಾನವನ್ನು ಕೊಡುತ್ತಾರೆ. ಭಾರತವನ್ನು ಈ ರೀತಿ ಈ ಲಕ್ಷ್ಮೀನಾರಾಯಣ ರಾಜ್ಯವಿತ್ತು. ನಂತರ ಏನಾಯಿತು? ದೇವತೆಗಳು ಯಾರೊಂದಿಗಾದರೂ ಯುದ್ಧ ಮಾಡಿದರೆ ಏನೂ ಇಲ್ಲ. ಅರ್ಧ ಕಲ್ಪ ನಂತರ ರಾವಣ ರಾಜ್ಯವು ಪ್ರಾರಂಭವಾಗೋದ್ರಿಂದ ದೇವತೆಗಳು ವಾಮಾರ್ಗದಲ್ಲಿ ಹೊರಟು ಹೋಗುತ್ತಾರೆ. ಆದರೆ ಯುದ್ಧದಲ್ಲಿ ಯಾರಾದರೂ ಸೋಲಿಸಿದರಿಂದಲ್ಲ. ಇಲ್ಲಿ ಯಾವುದೇ ಸೈನ್ಯದ ಮಾತಿಲ್ಲ, ಅಥವಾ ಯುದ್ಧದಿಂದ ರಾಜ್ಯ ಪಡೆಯೋದಾಗಲಿ ಕಳೆದುಕೊಳ್ಳೋದಾಗಲಿ ಇಲ್ಲ. ಇಲ್ಲಿ ಯೋಗದಲ್ಲಿದ್ದು ಪವಿತ್ರರಾಗಿ ನೀವು ಪವಿತ್ರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಿ. ಬಾಕಿ ಕೈಯಲ್ಲಿ ಯಾವುದೇ ಆಯುಧವಿಲ್ಲ. ಇದು ಡಬಲ್ ಅಹಿಂಸೆಯಾಗಿದೆ. ಒಂದನೆಯದು ಪವಿತ್ರತೆಯ ಅಹಿಂಸೆ, ಎರಡನೇದಾಗಿದೆ ನೀವು ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ಎಲ್ಲಕ್ಕಿಂತ ಕಠಿಣ ಹಿಂಸೆಯು ಕಾಮದ ಹಿಂಸೆಯಾಗಿದೆ. ಇದೇ ಆದಿ ಮಧ್ಯ ಅಂತ್ಯವನ್ನು ದುಃಖ ಕೊಡುತ್ತದೆ. ರಾವಣ ರಾಜ್ಯದಲ್ಲಿಯೇ ದುಃಖವು ಆರಂಭವಾಗುತ್ತದೆ, ಕಾಯಿಲೆಗಳು ಆರಂಭವಾಗುತ್ತವೆ. ಎಷ್ಟೊಂದು ರೋಗಗಳಿವೆ. ಅನೇಕ ಪ್ರಕಾರದ ಔಷಧಗಳನ್ನು ಕಂಡುಹಿಡಿಯುತ್ತಿರುತ್ತಾರೆ. ಎಲ್ಲರೂ ರೋಗಿಗಳಾಗಿ ಬಿಟ್ಟಿದ್ದಾರಲ್ಲವೇ? ನೀವು ಯೋಗಬಲದಿಂದ 21 ಜನ್ಮಗಳಿಗಾಗಿ ನಿರೋಗಿಯಾಗುತ್ತೀರಿ. ಅಲ್ಲಿ ದುಃಖ ಅಥವಾ ರೋಗದ ಹೆಸರು ಚಿಹ್ನೆಯೂ ಇರುವುದಿಲ್ಲ. ಅದಕ್ಕಾಗಿ ಓದುತ್ತಿದ್ದೀರಿ. ಮಕ್ಕಳಿಗೆ ತಿಳಿದಿದೆ, ಭಗವಂತನು ನಮಗೆ ಓದಿಸಿ ಭಗವಾನ್ ಭಗವತಿಯನ್ನಾಗಿ ಮಾಡುತ್ತಿದ್ದಾರೆ. ವಿದ್ಯೆಯು ಎಷ್ಟು ಸಹಜವಾಗಿದೆ. ಅರ್ಧ ಮುಕ್ಕಾಲು ಗಂಟೆಯಲ್ಲಿಯೇ ಇಡೀ ಚಕ್ರದ ಜ್ಞಾನವನ್ನು ತಿಳಿಸಿಬಿಡುತ್ತಾರೆ. 84 ಜನ್ಮಗಳನ್ನೂ ಸಹ ಯಾರ್ಯಾರು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಭಗವಂತ ನಮಗೆ ಓದಿಸುತ್ತಾರೆ. ಅವರು ನಿರಾಕರನಾಗಿದ್ದಾರೆ. ಅವರ ಸತ್ಯವಾದ ಹೆಸರು ಶಿವನೆಂದಾಗಿದೆ. ಕಲ್ಯಾಣಕಾರಿ ಅಲ್ಲವೇ? ಸರ್ವರ ಕಲ್ಯಾಣಕಾರಿ, ಸರ್ವರ ಸದ್ಗತಿದಾತನು, ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ಮನುಷ್ಯರನ್ನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ತಂದೆಯು ಓದಿಸಿ ಬುದ್ಧಿವಂತರನ್ನಾಗಿ ಮಾಡಿ ನಂತರ ಹೋಗಿ ಅನ್ಯರಿಗೂ ಓದಿಸಿ ಎಂದು ಹೇಳುತ್ತಾರೆ. ಬ್ರಹ್ಮ ಕುಮಾರಿಯರಿಗೆ ಓದಿಸುವವರು ಶಿವ ತಂದೆಯಾಗಿದ್ದಾರೆ. ಬ್ರಹ್ಮರವರ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಅಂದಾಗ ಪ್ರಜಾಪಿತ ಬ್ರಹ್ಮ ಎಲ್ಲಿಂದ ಬಂದರು? ಈ ಮಾತಿನಲ್ಲಿ ಮನುಷ್ಯರು ತಬ್ಬಿಬ್ಬರಾಗುತ್ತಾರೆ. ಇವರನ್ನು ದತ್ತು ಮಾಡಿಕೊಂಡರೂ ಬಹಳ ಜನ್ಮಗಳ ಅಂತಿಮದಲ್ಲಿ ನಾವು ಬರುತ್ತೀರೆಂದು ತಂದೆ ಹೇಳುತ್ತಾರೆ. ಅಂದಾಗ ಬಹಳ ಜನ್ಮವನ್ನು ಯಾರು ತೆಗೆದುಕೊಂಡರು? ಈ ಲಕ್ಷ್ಮೀನಾರಾಯಣರೇ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಕೃಷ್ಣನಿಗೆ ಶ್ಯಾಮ ಸುಂದರನೆಂದು ಹೇಳುತ್ತಾರೆ. ನಾವೇ ಸುಂದರರಾಗಿದ್ವು, ನಂತರ 2 ಕಲೆಗಳು ಕಡಿಮೆಯಾಗುತ್ತಾ ಕಲಾಹೀನರಾಗಿ ಬಿಟ್ಟಿದ್ದೇವೆ. ಈಗ ಮತ್ತೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವುದು ಹೇಗೆ? ತಂದೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ನೀವು ಪಾವನರಾಗಿ ಬಿಡುತ್ತೀರಿ. ಇದು ನಿಮಗೆ ತಿಳಿದಿದೆ. ಇದು ರುದ್ರ ಜ್ಞಾನ ಯಜ್ಞವಾಗಿದೆ. ಈ ಯಜ್ಞದಲ್ಲಿ ಬ್ರಾಹ್ಮಣರು ಬೇಕು. ಸತ್ಯಗೀತೆಯನ್ನು ತಿಳಿಸುವಂತ ನೀವು ಸತ್ಯ ಬ್ರಾಹ್ಮಣರಾಗಿದ್ದೀರಿ. ಆದ್ದರಿಂದ ಸತ್ಯಗೀತಾ ಪಾಠಶಾಲೆ ಎಂದು ಬರೆಯುತ್ತೀರಿ. ಆ ಗೀತೆಯಲ್ಲಂತೂ ಹೆಸರೇ ಬದಲಾಗಿ ಬಿಟ್ಟಿದೆ. ಯಾರು ಕಲ್ಪದ ಹಿಂದೆ ಹೇಗೆ ಆಸ್ತಿಯನ್ನು ಪಡೆದಿದ್ದರೋ ಅವರೇ ಬಂದು ಪಡೆಯುತ್ತಾರೆ. ಅಂದ ಮೇಲೆ ತಮ್ಮನ್ನು ಕೇಳಿಕೊಳ್ಳಿ, ನಾವು ಪೂರ್ಣ ಆಸ್ತಿಯನ್ನು ಪಡೆಯುತ್ತೇವೆ. ಮನುಷ್ಯರು ಶರೀರವನ್ನು ಬಿಡುವಾಗ ಖಾಲಿ ಕೈಯಲ್ಲಿ ಹೋಗುತ್ತಾರೆ. ಆ ವಿನಾಶಿ ಸಂಪಾದನೆಯಂತೂ ಜೊತೆ ಬರುವುದಿಲ್ಲ. ನೀವು ಶರೀರ ಬಿಡುತ್ತೀರೆಂದರೆ ಕೈತುಂಬಿಕೊಂಡು ಹೋಗುತ್ತೀರಿ. ಏಕೆಂದರೆ 21 ಜನ್ಮಗಳಿಗಾಗಿ ನೀವು ತಮ್ಮ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದೀರಿ. ಮನುಷ್ಯರ ಸಂಪಾದನೆಯಂತೂ ಮಣ್ಣು ಪಾಲಾಗಿ ಬಿಡುವುದು. ಇದಕ್ಕಿಂತಲೂ ನಾವು ತಂದೆಗೆ ಏಕೆ ಕೊಡಬಾರದು? ಯಾರು ಬಹಳ ದಾನ ಮಾಡುವರೋ ಅವರು ಇನ್ನೊಂದು ಜನ್ಮದಲ್ಲಿ ಸಾಹುಕಾರರಾಗುತ್ತಾರೆ. ಧನವನ್ನು ವರ್ಗಾವಣೆ ಮಾಡುತ್ತಾರಲ್ಲವೇ? ನೀವೀಗ 21 ಜನ್ಮಗಳಿಗಾಗಿ ಹೊಸ ಪ್ರಪಂಚಕ್ಕೆ ವರ್ಗಾವಣೆ ಮಾಡುತ್ತೀರಿ. ಅದಕ್ಕೆ ಪ್ರತಿಫಲವಾಗಿ ನಿಮಗೆ 21 ಜನ್ಮಗಳಿಗಾಗಿ ಸಿಗುತ್ತದೆ. ಅವರಂತೂ ಅಲ್ಪ ಕಾಲಕ್ಕಾಗಿ ವರ್ಗಾವಣೆ ಮಾಡುತ್ತಾರೆ. ನೀವು 21 ಜನ್ಮಗಳಿಗಾಗಿ ಮಾಡುತ್ತೀರಿ. ತಂದೆಯು ದಾತನಾಗಿದ್ದಾರೆ. ಇದು ನಾಟಕದಲ್ಲಿ ನಿಗದಿಯಾಗಿದೆ. ಯಾರೆಷ್ಟು ಮಾಡುವರೋ ಅವರು ಪಡೆಯುತ್ತಾರೆ. ಅವರು ಪರೋಕ್ಷವಾಗಿ ದಾನ ಪುಣ್ಯ ಮಾಡುತ್ತಾರೆಂದರೆ ಅಲ್ಪ ಕಾಲಕ್ಕಾಗಿ ಫಲವೂ ಸಿಗುತ್ತದೆ. ಇದಂತೂ ಪ್ರತ್ಯಕ್ಷವಾಗಿದೆ. ಈಗ ಇದೆಲ್ಲವನ್ನು ಹೊಸ ಪ್ರಪಂಚಕ್ಕೆ ವರ್ಗಾವಣೆ ಮಾಡಬೇಕಾಗಿದೆ. ಈ ಬ್ರಹ್ಮರವರನ್ನು ನೋಡುತ್ತಿದ್ದೀರಿ. ಎಷ್ಟೊಂದು ಸಾಹಸ ಮಾಡಿದರು. ಎಲ್ಲವನ್ನೂ ಈಶ್ವರನೇ ಕೊಟ್ಟಿದ್ದಾರೆಂದು ನೀವು ಹೇಳುತ್ತೀರಿ. ಅಂದ ಮೇಲೆ ಈಗ ತಂದೆಯು ತಿಳಿಸುತ್ತಾರೆ, ಈಗ ಎಲ್ಲವನ್ನೂ ನನಗೆ ಕೊಡಿ. ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ. ಬ್ರಹ್ಮ ತಂದೆ ಅಂತೂ ತಕ್ಷಣ ಕೊಟ್ಟು ಬಿಟ್ಟರು. ಯೋಚಿಸಲೇ ಇಲ್ಲ. ತಮ್ಮ ಪೂರ್ಣ ಅಧಿಕಾರವನ್ನು ಕೊಟ್ಟು ಬಿಟ್ಟರು.
ನನಗೆ ವಿಶ್ವದ ರಾಜ್ಯಭಾಗ್ಯವು ಸಿಗುತ್ತದೆ ಎಂಬ ನಶೆ ಏರಿಬಿಟ್ಟಿತು. ಮಕ್ಕಳು ಮೊದಲಾದವರ ವಿಚಾರವನ್ನೂ ಮಾಡಲಿಲ್ಲ. ನೀಡುವವರು ಈಶ್ವರನಾಗಿದ್ದಾನೆ ಅಂದ ಮೇಲೆ ಇನ್ಯಾವುದರ ಜವಾಬ್ದಾರಿ ಇದೆ? 21 ಜನ್ಮಗಳಿಗಾಗಿ ಹೇಗೆ ವರ್ಗಾವಣೆ ಮಾಡಲಾಗುತ್ತದೆ ಎಂದು ಈ ತಂದೆಯನ್ನು ನೋಡಿ, ಇವರನ್ನು ಅನುಸರಿಸಿ. ಪ್ರಜಾಪಿತ ಬ್ರಹ್ಮನು ಮಾಡಿದರಲ್ಲವೇ? ಈಶ್ವರನಂತೂ ದಾತನಾಗಿದ್ದಾರೆ. ಅವರು ಇವರಿಂದ ಅಂದರೆ ಬ್ರಹ್ಮದಿಂದ ಮಾಡಿಸಿದರು. ನೀವು ಸಹ ತಿಳಿದುಕೊಳ್ಳುತ್ತೀರಿ, ನಾವು ತಂದೆಯಿಂದ ರಾಜ್ಯಭಾಗ್ಯವನ್ನು ಪಡೆಯಲು ಬಂದಿದ್ದೇವೆ. ದಿನ ಪ್ರತಿದಿನ ಸಮಯವು ಕಡಿಮೆ ಆಗುತ್ತಾ ಹೋಗುತ್ತದೆ. ಅಂಥ ಆಪತ್ತುಗಳು ಬರುತ್ತವೆ, ಅದನ್ನು ಕೇಳಲೇಬೇಡಿ. ವ್ಯಾಪಾರಿಗಳ ಶ್ವಾಸವಂತೂ ಮುಷ್ಟಿಯಲ್ಲಿರುತ್ತದೆ. ಯಾವುದೇ ಯಮದೂತರು ಬಾರದಿರಲಿ, ಸಿಪಾಯಿಗಳ ಮುಖವನ್ನು ನೋಡುತ್ತಿದ್ದಂತೆ ಮನುಷ್ಯರು ಮೂರ್ಛಿತರಾಗಿ ಬಿಡುತ್ತಾರೆ. ಮುಂದೆ ಹೋದಂತೆ ಬಹಳಷ್ಟು ತೊಂದರೆ ಕೊಡುತ್ತಾರೆ. ಚಿನ್ನ ಇತ್ಯಾದಿಯನ್ನೇನೂ ಇಟ್ಟುಕೊಳ್ಳಲು ಬಿಡುವುದಿಲ್ಲ. ಆದರೆ ನಿಮ್ಮ ಬಳಿ ಏನಿರುವುದು? ಏನನ್ನಾದರೂ ಖರೀದಿ ಮಾಡಲು ಹಣವೇ ಇರುವುದಿಲ್ಲ. ನೋಟುಗಳು ಸಹ ಚಲಾವಣೆಯಲ್ಲಿರುವುದಿಲ್ಲ. ರಾಜ್ಯವು ಬದಲಾಗಿ ಬಿಡುತ್ತದೆ. ಕೊನೆಯಲ್ಲಿ ಬಹಳ ದುಃಖಿಯಾಗಿ ಸಾಯುತ್ತಾರೆ. ನಂತರ ದುಃಖದ ನಂತರ ಮತ್ತೆ ಸುಖವಾಗುವುದು. ಇದು ರಕ್ತಪಾತದ ಆಟವಾಗಿದೆ. ಪ್ರಾಕೃತಿಕ ವಿಕೋಪಗಳು ಆಗುತ್ತದೆ. ಇದಕ್ಕಿಂತಲೂ ಮೊದಲೇ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಬೇಕು. ಭಲೆ ಓಡಾಡಿ ತಿರುಗಾಡಲು ಕೇವಲ ತಂದೆಯನ್ನು ನೆನಪು ಮಾಡುತ್ತಾ ಇರಿ, ಆಗ ಪಾವನರಾಗಿ ಬಿಡುತ್ತೀರಿ. ಆದರೆ ಆಪತ್ತುಗಳಂತೂ ಬಹಳ ಬರುತ್ತವೆ. ಬಹಳ ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ. ನೀವು ಮಕ್ಕಳಿಗೆ ಈಗೀಗ ಇಂಥ ಅಭ್ಯಾಸ ಮಾಡಬೇಕಾಗಿದೆ. ಅಂತಿಮದಲ್ಲಿ ಒಬ್ಬ ಶಿವ ತಂದೆ ನೆನಪು ಇರಲಿ. ಅವರ ನೆನಪಿನಲ್ಲಿಯೇ ಇದ್ದು ಶರೀರವನ್ನು ಬಿಡಬೇಕು. ಮತ್ಯಾವುದೇ ಮಿತ್ರ ಸಂಬಂಧಿ ಮೊದಲಾದವ್ರ ನೆನಪು ಬರಬಾರದು. ಈ ಅಭ್ಯಾಸ ಮಾಡಬೇಕಾಗಿದೆ. ತಂದೆಯನ್ನೇ ನೆನಪು ಮಾಡಬೇಕು. ನಾರಾಯಣನಾಗಬೇಕಾಗಿದೆ. ಈ ಅಭ್ಯಾಸವನ್ನು ಬಹಳ ಮಾಡಬೇಕಾಗಿದೆ. ಇಲ್ಲದಿದ್ದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಮತ್ಯಾರ ನೆನಪು ಬಂದಿತಂದರೆ ಅನುತ್ತೀರ್ಣರಾಗುವಿರಿ. ಯಾರು ಉತ್ತೀರ್ಣರಾಗುವರೋ ಅವರೇ ವಿಜಯಮಾಲೆಯಲ್ಲಿ ಪೋಣಿಸಲ್ಪಡುತ್ತಾರೆ. ಅಂದಾಗ ತಮ್ಮನ್ನು ಕೇಳಿಕೊಳ್ಳಬೇಕು, ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆ? ಏನೇ ಕೈಯಲ್ಲಿದ್ದರೂ ಸಹ ಅದು ಅಂತ್ಯಕಾಲದಲ್ಲೇ ನೆನಪು ಬರುವುದು. ಕೈಯಲ್ಲಿ ಇಲ್ಲದಿದ್ದರೆ ನೆನಪು ಬರುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನನ್ನ ಬಳಿ ಏನೂ ಇಲ್ಲ, ಇದು ನನ್ನ ವಸ್ತು ಅಲ್ಲ. ಆ ಜ್ಞಾನಕ್ಕೆ ಬದಲಾಗಿ ಇದು ತೆಗೆದುಕೊಳ್ಳಿ. ಇದರಿಂದ 21 ಜನ್ಮಗಳಿಗಾಗಿ ಆಸ್ತಿಯು ಸಿಗೋದು. ಇಲ್ಲದಿದ್ದರೆ ಸ್ವರ್ಗದ ರಾಜ್ಯಭಾಗ್ಯವನ್ನು ಕಳೆದುಕೊಳ್ಳುತ್ತೀರಿ. ತಂದೆಯಿಂದ ಆಸ್ತಿಯನ್ನು ಪಡೆಯೋದಕ್ಕಾಗಿಯೇ ನೀವಿಲ್ಲ ಬರುತ್ತೀರಿ. ಅಂದಾಗ ಅವಶ್ಯವಾಗಿ ಪಾವನರಾಗಬೇಕಾಗುತ್ತದೆ. ಇಲ್ಲವಾದರೆ ಶಿಕ್ಷೆಗಳನ್ನು ಅನುಭವಿಸಿ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿ ಹೋಗುತ್ತೀರಿ. ಪದವಿಯೇನೂ ಸಿಗುವುದಿಲ್ಲ. ಶ್ರೀಮತದಂತೆ ನಡೆಯುತ್ತೀರೆಂದರೆ ಕೃಷ್ಣನನ್ನು ಮಡಲಿಗೆ ತೆಗೆದುಕೊಳ್ಳುತ್ತೀರಿ. ಕೃಷ್ಣನಂತ ಪತಿ ಸಿಗಲಿ, ಕೃಷ್ಣನಂತ ಮಗುವಾಗಲಿ ಎಂದು ಹೇಳುತ್ತಾರಲ್ಲವೇ? ಕೆಲವರು ಈ ಒಳ್ಳೆಯ ರೀತಿಯಲ್ಲಿ ಅರಿತುಕೊಳ್ಳುತ್ತಾರೆ. ಇನ್ನು ಕೆಲವರು ಉಲ್ಟಾ ಸುಲ್ಟಾ ಮಾತನಾಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಹೀಗೆ ಬ್ರಹ್ಮ ತಂದೆಯು ತನ್ನ ಸರ್ವಸ್ವವನ್ನು ವರ್ಗಾವಣೆ ಮಾಡಿ ಪೂರ್ಣ ಅಧಿಕಾರವನ್ನು ತಂದೆಗೆ ಕೊಟ್ಟು ಬಿಟ್ಟರು. ಯೋಚಿಸಲಿಲ್ಲ. ಹಾಗೆಯೇ ತಂದೆಯನ್ನು ಅನುಸರಿಸಿ 21 ಜನ್ಮಗಳ ಪ್ರಲಬ್ಧವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಇದೇ ಅಭ್ಯಾಸ ಮಾಡಬೇಕು. ಅಂತ್ಯಕಾಲದಲ್ಲಿ ಒಬ್ಬ ತಂದೆ ವಿನಃ ಮತ್ಯಾವುದೇ ವಸ್ತು ನೆನಪಿಗೆ ಬರಬಾರದು. ನಮ್ಮದೇನೂ ಇಲ್ಲ, ಎಲ್ಲವೂ ತಂದೆಯದೇ ಆಗಿದೆ. ತಂದೆ ಮತ್ತು ಆಸ್ತಿ ಇದೇ ಸ್ಮೃತಿಯಿಂದ ತೇರ್ಗಡೆಯಾಗಿ ವಿಜಯಮಾಲೆಯಲ್ಲಿ ಬರಬೇಕಾಗಿದೆ. ಇವತ್ತಿನ ವರದಾನ ಆಗಿದೆ, ಮನಸ್ಸಿನ ಮೇಲೆ ಪೂರ್ತಿ ಗಮನ ಕೊಡುವಂಥವರು ಏರುವ ಕಲೆಯ ಅನುಭವಿ, ವಿಶ್ವ ಪರಿವರ್ತಕ ಭವ. ಈಗ ಅಂತಿಮ ಸಮಯದಲ್ಲಿ ಮನಸಾ ಮೂಲಕವೇ ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಬೇಕು. ಆದ್ದರಿಂದ ಈಗ ಮನಸ್ಸಿನ ಒಂದು ಸಂಕಲ್ಪವೂ ಸಹ ವ್ಯರ್ಥವಾದರೆ ಬಹಳಷ್ಟು ಕಳೆದುಕೊಂಡ ಹಾಗೆ. ಒಂದು ಸಂಕಲ್ಪ ಕೂಡ ಸಾಧಾರಣ ಮಾತೆಂದು ತಿಳಿಯಬೇಡಿ. ವರ್ತಮಾನ ಸಮಯ ಸಂಕಲ್ಪದ ಹಲ್ಚಲ್ ಕೂಡ ದೊಡ್ಡ ಹಲ್ಚಲ್ ಎಂದು ಎಣಿಸಲಾಗುತ್ತದೆ. ಏಕೆಂದರೆ ಈಗ ಸಮಯ ಬದಲಾಗಿದೆ, ಪುರುಷಾರ್ಥದ ಗತಿಯೂ ಸಹ ಬದಲಾಗಿದೆ. ಅಂದಾಗ ಸಂಕಲ್ಪದಲ್ಲಿಯೂ ಸಹ ಫುಲ್ ಸ್ಟಾಪ್ ಇಡಬೇಕಾಗಿದೆ. ಯಾವಾಗ ಮನಸ್ಸಿನ ಮೇಲೆ ಇಷ್ಟು ಗಮನ ಇರಲಿ, ಆಗ ಏರುವ ಕಲೆಯ ಮೂಲಕ ವಿಶ್ವ ಪರಿವರ್ತಕರಾಗಿ ಬಿಡುವಿರಿ. ಇವತ್ತಿನ ಸ್ಲೋಗನ್ ಆಗಿದೆ,
ಕರ್ಮದಲ್ಲಿ ಯೋಗದ ಅನುಭವ ಇರುವುದು, ಅರ್ಥಾತ್ ಕರ್ಮಯೋಗಿಗಳಾಗಿರುವುದು. ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ, ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ತಾವು ಮತ್ತು ತಂದೆ ಈ ಕಂಬೈನ್ಡ್ ರೂಪದ ಅನುಭವ ಮಾಡುತ್ತಾ ಸದಾ ಶುಭ ಭಾವನೆ, ಶ್ರೇಷ್ಠ ಕಾಮನೆ, ಶ್ರೇಷ್ಠ ವಾಣಿ, ಶ್ರೇಷ್ಠ ದೃಷ್ಟಿ, ಶ್ರೇಷ್ಠ ಕರ್ಮದ ಮೂಲಕ ವಿಶ್ವ ಕಲ್ಯಾಣಕಾರಿ ಸ್ವರೂಪದ ಅನುಭವ ಮಾಡಿ ಅಂದಾಗ ಸೆಕೆಂಡಿನಲ್ಲಿ ಸರ್ವ ಸಮಸ್ಯೆಗಳ ಸಮಾಧಾನ ಮಾಡಬಹುದು. ಸದಾ ಒಂದು ಶ್ಲೋಕ ನೆನಪಿಟ್ಟುಕೊಳ್ಳಿ, ಸಮಸ್ಯೆಯಾಗೋದಿಲ್ಲ, ಸಮಸ್ಯೆಯಿಂದ ಗಾಬರಿ ಆಗೋದಿಲ್ಲ. ಸ್ವಯಂ ಸಮಾಧಾನ ಸ್ವರೂಪರಾಗುತ್ತೇವೆ ಮತ್ತು ಅನ್ಯರಿಗೂ ಸಮಾಧಾನ ಕೊಡುವೆವು. ಈ ಸ್ಮೃತಿ ಸಫಲತಾ ಸ್ವರೂಪರನ್ನಾಗಿ ಮಾಡಿಬಿಡುತ್ತದೆ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.